ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ನಿಮಗೆ ಆಶೀರ್ವಾದದಾಯಕವಾಗಿರುತ್ತೆ ಎಂಬುದಾಗಿ ನಾವು ನಂಬ್ತೇವೆ. ನಿಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Today we deal with the suffering of a Christian. ಇವತ್ತಿನ ಒಂದು ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಕ್ರೈಸ್ತರಿಗಾಗುವಂತ ಬಾಧೆಗಳು. 1 Peter chapter 4 verse 18. ನಾವು 1 ಪೇತ್ರ 4:18 ವಚನ ನೋಡಿಕೊಳ್ಳೋಣ. And if the righteous scarcely be saved, where shall the ungodly and the sinner appear? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? Trials and tests in the life of a true believer is for greater holiness. ಕ್ರೈಸ್ತನ ಒಂದು ಜೀವಿತದಲ್ಲಿ ಬರುವಂತ ಬಾಧೆಗಳು, ಸಂಕಟಗಳು ಅದು ಅವನನ್ನ ಪವಿತ್ರತೆಗೆ ನಡೆಸುವಂತದ್ದಾಗಿದೆ. Suffering for a Christ follower is to get our destination, eternal life with God. ನಾವು ಕ್ರಿಸ್ತನೊಂದಿಗೆ ನಿತ್ಯ ಜೀವನ ಹೊಂದಿಕೊಳ್ಳಿಕ್ಕಾಗಿ ನಾವು ಈ ಒಂದು ಹಿಂಸೆಯ ಹಾದಿಯನ್ನ ಹಾದು ಹೋಗ್ಬೇಕಾಗ್ತದೆ. Better circumstances are not conducive for spiritual growth. ಆತ್ಮಿಕ ಬೆಳವಣಿಗೆಗೆ ಎಲ್ಲ ಸುಖಕರವಾಗಿದ್ರೆ ಅದು ಅನುಕೂಲವಾಗುವುದಿಲ್ಲ. Heat of trials bring impurities to the surface. ಈ ಒಂದು ಬಾಧೆಗಳ ಒಂದು ನೋವು ನಮ್ಮನ್ನ ಅದು ನೀತಿಗೆ ಅಥವಾ ಪವಿತ್ರತೆಗೆ ನಡೆಸುವಂತದ್ದಾಗಿದೆ. Suffering for Christians is not punishment, only purification. ಈ ಒಂದು ಕ್ರೈಸ್ತರಿಗಾಗುವಂತ ಈ ಒಂದು ಹಿಂಸೆಗಳು ಇದು ಶಿಕ್ಷೆಯಲ್ಲ, ಇದು ಪರಿಶುದ್ಧಗೊಳಿಸುವಂತದ್ದಾಗಿದೆ. For believers, the issue of punishment was settled once and for all at the cross, where Jesus endured all the punishment the Christian could face from God. ಕ್ರೈಸ್ತರಿಗಾಗುವಂತ ಬಾಧೆಗಳನ್ನೆಲ್ಲ ಯೇಸು ಕ್ರಿಸ್ತನು ಅಂದು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ಆತನು ವಿಮೋಚನೆ ಮಾಡಿದ್ರಲ್ಲಿ ಅಲ್ಲಿ ಅಡಕವಾಗಿದೆ. Salvation is free gift to those who trust Jesus Christ. ಯೇಸು ಕ್ರಿಸ್ತನನ್ನ ನಂಬುವಂತವರಿಗೆ ಈ ಒಂದು ನಿತ್ಯ ಜೀವವು ದೇವರು ಕೊಡುವಂತ ವರವಾಗಿದೆ. Yet it is hard in the sense that the claims of discipleship demand that we give up our idols and sins. ನಾವು ನಮ್ಮ ಒಂದು ವಿಗ್ರಹಾರಾಧನೆಯನ್ನ, ನಮ್ಮ ಪಾಪಗಳನ್ನ ಬಿಟ್ಟು ಬಿಡಬೇಕೆಂಬಂತ ವಿಚಾರದಲ್ಲಿ ನಾವು ಈ ಒಂದು ಕಷ್ಟದ ಹಾದಿಯನ್ನ ಹೋಗ್ಬೇಕಾಗ್ತದೆ. Real discipleship is a hard thing, so the righteous are saved scarcely. ಒಂದು ನೀತಿವಂತನ ರಕ್ಷಣೆ ಅದು ಕಷ್ಟಕರವಾಗಿದೆ, ಏಕೆಂದ್ರೆ ಅದು ವಾಕ್ಯವು ಅದನ್ನ ಬಯಸುವಂತದ್ದಾಗಿದೆ. People will persecute real Christians because the world hated Christ. ಈ ಒಂದು ನಿಜ ಕ್ರೈಸ್ತರನ್ನ ಪ್ರಪಂಚವು ವಿರೋಧಿಸುತ್ತದೆ, ಏಕೆಂದ್ರೆ ಕ್ರಿಸ್ತನನ್ನೇ ಪ್ರಪಂಚವು ವಿರೋಧಿಸಿತು. Maturity in Christian life is measured by our ability to withstand the tests without shaking our Christian foundation. ನಮ್ಮ ಒಂದು ಕ್ರಿಸ್ತಿಯ ಅಸ್ತಿತ್ವವನ್ನು ಅಲುಗಾಡಿಸದೆ ನಾವು ಸ್ಥಿರವಾಗಿ ಕ್ರಿಸ್ತನಲ್ಲಿ ಇರುವಂತದ್ದೇ ನಾವು ನಿಜ ಕ್ರೈಸ್ತರೆಂಬುದಾಗಿ ಹೇಳಲಿಕ್ಕೆ ಒಂದು ಸಾಧನವಾಗ್ತದೆ. Suffering gives an opportunity for participation in the sufferings of Christ. ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ನಾವು ಭಾಗಿಗಳಾಗುವಂತ ಒಂದು ಅವಕಾಶವನ್ನ ಈ ಕಷ್ಟಗಳು ನಮಗೆ ಕೊಡುವಂತದ್ದಾಗಿದೆ. People in the world hate the name of Christ. ಈ ಒಂದು ಲೋಕದ ಜನರು ಯೇಸು ಕ್ರಿಸ್ತನ ಹೆಸರನ್ನು ಅವರು ಹಾಗೆ ಮಾಡುತ್ತಾರೆ. They hate who he is, what he said and what he did. ಆತನು ಯಾರೆಂಬುದಾಗಿ ಅವರು ವಿರೋಧಿಸ್ತಾರೆ, ಆತನು ಮಾಡಿದ್ದನ್ನು, ಆತನ ಹಿಂಬಾಲಕರನ್ನು ಕೂಡ ಅವರು ವಿರೋಧಿಸ್ತಾರೆ. They hate Christ in us. ಅವರು ನಮ್ಮ ಮುಖಾಂತರವಾಗಿ ಕ್ರಿಸ್ತನನ್ನ ವಿರೋಧಿಸುತ್ತಾರೆ. They persecute Christ in the believer, not the believers. ಅವರು ವಿಶ್ವಾಸಿಗಳನ್ನೆಲ್ಲ ವಿಶ್ವಾಸಿಗಳಲ್ಲಿ ಇರುವಂತ ಕ್ರಿಸ್ತನನ್ನ ಅವರು ವಿರೋಧಿಸುವಂತವರಾಗಿದ್ದಾರೆ. That is why the world does not persecute a worldly Christian. ಆದ್ದರಿಂದಲೇ ಪ್ರಾಪಂಚಿಕವಾದಂತ ಕ್ರೈಸ್ತರನ್ನ ಪ್ರಪಂಚವು ಅವರನ್ನ ವಿರೋಧಿಸುವುದಿಲ್ಲ. A worldly Christian is only a Christian in name. ಒಂದು ಪ್ರಾಪಂಚಿಕ ಕ್ರೈಸ್ತನು ಅವನು ಕೇವಲ ನಾಮಧೇಯ ಕ್ರೈಸ್ತನಾಗಿರುತ್ತಾನೆ. He is doing all the immoral activities. ಆತನು ಎಲ್ಲ ಅನೀತಿಯ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. He is still governed by the sinful nature. ಆತನು ಪಾಪ ಸ್ವಭಾವದಿಂದ ಆತನು
ನಿಯಂತ್ರಿಸಲ್ಪಟ್ಟವನಾಗಿದ್ದಾನೆ. Hard times move a Christian from where we are to where Christ is. ಈ ಒಂದು ಕಷ್ಟದ ಸಮಯಗಳು, ಬಾಧೆಗಳು ನಮ್ಮನ್ನ ಕ್ರಿಸ್ತನಿರುವಲ್ಲಿಗೆ ನಡೆಸುವಂತದ್ದಾಗಿದೆ. If the worldly people threaten you because of faith, don't do anything to dishonor the name of the Lord. ಲೋಕದ ಜನರು ವಿರೋಧಿಸುವಾಗ ಕ್ರಿಸ್ತನಿಗೆ ಒಂದು ದೋಷ ತರುವಂತ ಯಾವುದೇ ಕೆಲಸವನ್ನ ನೀವು ಮಾಡಬಾರದು. Instead, praise the Lord that you are counted worthy to suffer for his name. ಬದಲಾಗಿ ಆತನನ್ನ ಸ್ತುತಿಸಿರಿ, ಏಕೆಂದ್ರೆ ಆತನ ಹೆಸರಿನ ನಿಮಿತ್ತವಾಗಿ ಬಾಧೆಗಳು ನಮಗೆ ಒದಗಿದೆ ಎಂದು. By the blood of Jesus Christ, word of God and Holy Spirit, we can overcome sin, world and Satan. ನಾವು ಯೇಸು ಕ್ರಿಸ್ತನ ರಕ್ತದಿಂದ, ವಾಕ್ಯದಿಂದ, ಆತ್ಮನಿಂದ ನಾವು ಪಾಪಗಳನ್ನ, ಸೈತಾನನನ್ನ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. Bible says we suffer for a short time and then we enter the glory of God. ಸತ್ಯವೇದವು ಹೇಳ್ತದೆ, ನಾವು ಸ್ವಲ್ಪ ಕಾಲ ಮಾತ್ರ ನಾವು ಬಾಧೆಗೊಳಗಾಗಿದ್ದು ನಂತರ ಮಹಿಮೆಗೆ ನಾವು ಸೇರುತ್ತೇವೆ. But the ungodly enter eternal torment. ಆದರೆ ದೇವರನ್ನ ದೂಷಿಸುವಂತವರು ಅವರು ನಿತ್ಯವಾದಂತ ಯಾತನೆಗೆ ಹೋಗುತ್ತಾರೆ. They take God's patience for granted. ಅವರು ದೇವರ ಹೆಸರನ್ನ ಅವರು ಸುಮ್ಮನೆ ತೆಗೆದುಕೊಂಡು ಆ ಪ್ರಕಾರ ನಡೆಯುವುದಿಲ್ಲ. The day is coming when God's patience will run out. ಒಂದು ಸಮಯ ಬರ್ತದೆ, ದೇವರ ಈ ಒಂದು ಕೃಪಾ ಸಮಯವು ನಿಂತು ಹೋಗ್ತದೆ. One day your life will come to an end and the day of salvation will be over for you. ಒಂದು ದಿನ ಈ ಲೋಕದ ಅಂತ್ಯವು ಬರ್ತದೆ, ಆಗ ನಮ್ಮ ಒಂದು ರಕ್ಷಣೆಯ ಒಂದು ವಿಮೋಚನೆ ಕೂಡ ನಮಗೆ ಹತ್ತಿರವಾಗ್ತದೆ. Today is the day of salvation. ಇವತ್ತೇ ರಕ್ಷಣೆಯ ದಿನವಾಗಿದೆ. Jesus is holding back judgment so that you can run to the cross and be saved. ಆ ಒಂದು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ನಾವು ಕ್ರಿಸ್ತನ ಶಿಲ್ಬೆಯೆಡೆಗೆ ಓಡಿ ಹೋಗಿ ರಕ್ಷಿಸಲ್ಪಡಬಹುದು. On the cross we find the evil purposes of man serve the eternal purposes of the Almighty. ನಾವು ಸರ್ವಶಕ್ತನ ಒಂದು ಕಾರ್ಯಗಳನ್ನ ಯೇಸು ಕ್ರಿಸ್ತನ ಶಿಲುಬೆ ಮುಖಾಂತರವಾಗಿ ನೋಡಿ ನಾವು ಅಲ್ಲಿ ವಿಮೋಚಿಸಲ್ಪಡುತ್ತೇವೆ. Thus we find untold suffering accomplishing our eternal salvation. ನಮಗೆ ಸಂಭವಿಸುವಂತ ಬಾಧೆಗಳು ನಮ್ಮ ನಿತ್ಯತ್ವದ ರಕ್ಷಣೆಗೋಸ್ಕರ ಅವು ಕಾರ್ಯ ಮಾಡುತ್ತಾ ಇದೆ ಎಂಬುದಾಗಿ ತಿಳ್ಕೊಳ್ಳಬಹುದು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಕ್ರೈಸ್ತನು ಬಾಧೆಗಳನ್ನು ಅನುಭವಿಸಿ ಆತನು ಈ ಲೋಕವನ್ನ ಜೀವನ ಮಾಡಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ ಸ್ವಾಮಿ. ನೀನೇ ಬಾಧೆಗಳನ್ನು ಅನುಭವಿಸಿದ್ದಿ. ನಾವು ನಿನ್ನ ಬಾಧೆಗಳಲ್ಲಿ, ನಿನ್ನ ಸ್ವಭಾವದಲ್ಲಿ, ನಿನ್ನ ಪವಿತ್ರತೆಯಲ್ಲಿ ಭಾಗಿಗಳಾಗಲು ನಿನ್ನ ಮನ ಕರೆ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಶಿಲ್ಬೆಯ ಕಾರ್ಯಕ್ಕಾಗಿ, ನೀನು ಸುರಿಸಿದ ರಕ್ತಕ್ಕಾಗಿ, ನಿನ್ನ ವಾಕ್ಯಕ್ಕಾಗಿ, ನಿನ್ನ ಆತ್ಮನಿಗಾಗಿ, ನಿನ್ನೆಲ್ಲ ಸಾಕ್ಷಿಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈಗಲೂ ಕೂಡ ಇಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ನೀನು ಹೊಸ ಜೀವಿತವನ್ನು, ಪವಿತ್ರತೆಯನ್ನು, ಪರಿಪಕ್ವತೆಯನ್ನು ದಯಪಾಲಿಸಿ ಸ್ವಾಮಿ. ನಿನಗಾಗಿ ಜೀವಿಸಲು ಸಹಾಯಿಸಬೇಕಾ ಪ್ರಾರ್ಥಿಸ್ತೇವೆ. ಎಲ್ಲ ಶೋಧನೆ, ಕಷ್ಟ, ಎಲ್ಲ ಬರುವಂತೆ ಎಲ್ಲ ನಿಂದನೆ, ಎಲ್ಲ ಒಂದು ಸಮಸ್ಯೆಗಳನ್ನು ಬಿಡುಗಡೆ ಹೊಂದಿ ಸ್ವಾಮಿ ನಿನಗೋಸ್ಕರ ಜೀವಿಸಲು ಒಬ್ಬೊಬ್ಬರನ್ನ ನಡೆಸಬೇಕಾ ಪ್ರಾರ್ಥಿಸ್ತೇವೆ. ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿತ್ಯತ್ವಕ್ಕೆ ಸೇರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ. ನಮಗೆ ಮಹಿಮೆಯನ್ನು ದಯಪಾಲಿಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಸ್ವಾಮಿ, ಅನೇಕರು ಕಷ್ಟಗಳಲ್ಲಿ, ಕಾಯಿಲೆಗಳಲ್ಲಿ, ನೋವಿನಲ್ಲಿರುವಾಗ ನಿನ್ನ ಆಶೀರ್ವಾದ ಕೃಪೆ, ನಿನ್ನ ಒಂದು ಕರಗಳನ್ನು ಅವ್ರ ಮೇಲಿಟ್ಟು ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ, ಆಶೀರ್ವಾದ, ಸಮಾಧಾನ ಕೊಡಬೇಕಾಗಿ ನಮ್ಮೆಲ್ಲರನ್ನ ಸ್ವಾಮಿ ಆ ಪವಿತ್ರತೆಯಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ ನಮ್ಮನ್ನು ಸೇರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ನಡೆಸುವಿಕೆ, ಸಮಾಧಾನ ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. ಆಮೆನ್.